ಚಾಂಪಿಯನ್ಸ್ ಟ್ರೋಫಿಯ ಮೊದಲನೇ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವೆ ಟಫ್ ಫೈಟ್ ನಡೆದಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಿತು. ಬಟ್ ಎಂದಿನಂತೆಯೇ ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾ ಇಲ್ಲೂ ಕೂಡ ಕಾಟ ಕೊಟ್ಟಿದೆ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಫಸ್ಟ್ ಇನ್ನಿಂಗ್ಸ್ ಬಗೆಗಿನ ರೋಚಕ ಮಾಹಿತಿಯನ್ನೇ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ನಲ್ಲೂ ಕೂಡ ಟಾಸ್ ಸೋತಂತ ಭಾರತ ಫಸ್ಟ್ ಫೀಲ್ಡಿಂಗ್ ಅನ್ನು ಮಾಡಬೇಕಾಯಿತು. ವಿಷಯ ಏನಪ್ಪಾ ಅಂದ್ರೆ, ಭಾರತ ಕ್ರಿಕೆಟ್ ತಂಡ ಟಾಸ್ ಸೋಲೋದ್ರಲ್ಲೂ ಕೂಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಆಸ್ಟ್ರೇಲಿಯಾ ವಿರುದ್ಧದ ಈ ಪಂದ್ಯಕ್ಕೂ ಮುನ್ನ ಕಂಟಿನ್ಯೂಯಸ್ ಆಗಿ 13 ಬಾರಿ ಟಾಸ್ ಅನ್ನು ಸೋತು ಬೇಡದ ವಿಶ್ವ ದಾಖಲೆಯನ್ನು ಬರೆದಿತ್ತು. ಈ ದಾಖಲೆಯಲ್ಲಿ ರೋಹಿತ್ ಶರ್ಮಾ 9 ಬಾರಿ ಟಾಸ್ ಸೋತಿದ್ರೆ, ಹಂಗಾಮಿ ನಾಯಕನಾಗಿದ್ದಂಥ KL ರಾಹುಲ್ 3 ಪಂದ್ಯಗಳಲ್ಲಿ ಟಾಸ್ ಗೆಲ್ಲುವಲ್ಲಿ ಫೇಲ್ ಆಗಿದ್ರು. ಇದೀಗ ಆಸೀಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಭಾರತ ಟಾಸ್ ಅನ್ನು ಸೋಲೋ ಮೂಲಕ 14ನೇ ಬಾರಿಗೆ ನಿರಾಸೆಗೊಂಡಿದೆ. ಅದರಲ್ಲೂ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರಂತೂ ನಿರಂತರವಾಗಿ 11ನೇ ಪಂದ್ಯದಲ್ಲಿ ಟಾಸ್ ಅನ್ನು ಸೋತಿದ್ದಾರೆ. ಹೀಗೆ ಹತಾಶೆಯಲ್ಲೇ ಮೈದಾನಕ್ಕಿಳಿದಂಥ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಇವತ್ತು ಯಾವುದೇ ಚೇಂಜಸ್ ಇರಲಿಲ್ಲ. ಕಳೆದ ಮ್ಯಾಚ್ನಲ್ಲಿ ಆಡಿದ್ದ ಬಳಗವನ್ನೇ ಕಣಕ್ಕಿಳಿಸಲಾಗಿತ್ತು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್ ಹಾಗೆ ವರುಣ್ ಚಕ್ರವರ್ತಿಯೇ ಮೈದಾನಕ್ಕಿಳಿದಿದ್ರು. ಖಾತೆ ತೆರೆಯದೆ ಪೆವಿಲಿಯನ್ ಸೇರಿದ ಕೂಪರ್ ಕೊಹ್ಲಿ. ಭಾರತದ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂಥ ಆಸ್ಟ್ರೇಲಿಯಾ ಪರ ಟ್ರಾವಿಸ್ ಹೆಡ್ ಹಾಗೆ ಕೂಪರ್ ಕೊಹ್ಲಿ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ರು. ಟೀಮ್ ಇಂಡಿಯಾದ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ ಮೊದಲ ಓವರ್ ಅನ್ನ ಬೌಲ್ ಮಾಡಿದ್ರು. 1 ವೈಡ್ ಪ್ಲಸ್ 1 ರನ್ ಜೊತೆ 2 ರನ್ ಮಾತ್ರ ನೀಡಿದ್ರು. ಇನ್ನು 2ನೇ ಓವರ್ ಎಸೆದಂತ ಹಾರ್ದಿಕ್ ಪಾಂಡ್ಯ 1 ರನ್ ಅನ್ನ ಮಾತ್ರ ನೀಡಿದ್ರು. ಬಟ್ 3ನೇ ಓವರ್ನಲ್ಲಿ ಮೊಹಮ್ಮದ್ ಶಮಿ ಆಸೀಸ್ಗೆ ಆಘಾತ ಕೊಟ್ಟು ಫಸ್ಟ್ ವಿಕೆಟ್ ಅನ್ನು ಉರುಳಿಸಿದ್ರು. 9ನೇ ಬಾಲ್ ಅನ್ನು ಫೇಸ್ ಮಾಡಿದಂತ ಕೊಹ್ಲಿ ಶಮಿ ಬೌಲಿಂಗ್ನಲ್ಲಿ KL ರಾಹುಲ್ಗೆ ಕ್ಯಾಚ್ ಕೊಟ್ಟು ಹೊರ ನಡೆದ್ರು. 4 ರನ್ ಗಳಿಸುವಷ್ಟಲ್ಲೇ ಮೊದಲ ವಿಕೆಟ್ ಕಳ್ಕೊಂಡಿತ್ತು ಆಸ್ಟ್ರೇಲಿಯಾ. ಇನ್ನು 3ನೇ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಎಂಟ್ರಿ ಕೊಟ್ಟಿದ್ದು ಈ ವೇಳೆ ಟ್ರಾವಿಸ್ ಹೆಡ್ ಅಬ್ಬರಿಸೋಕೆ ಶುರು ಮಾಡಿದ್ರು. 5 ಓವರ್ ವೇಳೆಗೆ 30+ ರನ್ ಸ್ಕೋರ್ ಮಾಡಿದ್ರು. 3 ಸಲ ಮಿಸ್, ಹೆಡ್ಗೆ ಸ್ಟ್ರೋಕ್ ಕೊಟ್ಟ ವರುಣ್. ಟೀಮ್ ಇಂಡಿಯಾದ ಇತ್ತೀಚಿನ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಗಳಲ್ಲಿ ತಲೆನೋವಾಗಿ ಕಾಡ್ತಾ ಇರುವುದೇ ಟ್ರಾವಿಸ್ ಹೆಡ್. ಸ್ಫೋಟಕ ಬ್ಯಾಟರ್. ಇವತ್ತಿನ ಪಂದ್ಯದಲ್ಲೂ ಕೂಡ ಅಂಥದ್ದೇ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. 6, 4 ಅಂತ ಭಾರತ ಬೌಲರ್ಗಳನ್ನ ಬೆಂಡೆತ್ತೋಕೆ ಶುರು ಮಾಡಿದ್ರು. ಅದರ ನಡುವೆ 3 ಸಲ ಔಟ್ನಿಂದ ಕೂಡ ಮಿಸ್ ಆಗಿದ್ರು. ಆರಂಭದಲ್ಲೇ ಮೊಹಮ್ಮದ್ ಶಮಿ ಬೌಲಿಂಗ್ ವೇಳೆ ಕ್ಯಾಚ್ ಅನ್ನ ಅವರೇ ಮಿಸ್ ಮಾಡಿದ್ರು. ಹಾಗೆ ರವೀಂದ್ರ ಜಡೇಜಾ ರನ್ಔಟ್ ಮಾಡೋ ಚಾನ್ಸ್ ಕೂಡ ಅಲ್ಲಿ ತಪ್ಪಿ ಹೋಯಿತು. ಮತ್ತೊಂದ್ಸಲ ಶಮಿ ಬೌಲಿಂಗ್ನಲ್ಲಿ ಇನ್ಸೈಡ್ ಎಡ್ಜ್ ವಿಕೆಟ್ ಮಿಸ್ ಆಗಿ ಅದು 4 ರನ್ ಹೋಯಿತು. ಅಲ್ಲಿಗೆ 3 ಸಲ ಔಟ್ನಿಂದ ಬಚಾವಾದಂಥ ಹೆಡ್ ರನ್ಗಳ ಮಳೆ ಸುರಿಸೋಕೆ ಶುರು ಮಾಡಿದ್ರು. 7ನೇ ಓವರ್ ವೇಳೆಗೆ 50+ ರನ್ ಅನ್ನು ಸ್ಕೋರ್ ಆಗಿತ್ತು. 5-4, 2 ಸಿಕ್ಸರ್ ಸಿಡಿಸಿದಂಥ ಹೆಡ್ ಸೆಟಲ್ ಆಗಿದ್ರು. ಸೊ ಅವರು ಕ್ರೀಸ್ನಲ್ಲಿ ಹೆಚ್ಚು ಹೊತ್ತು ಇದ್ರೆ ದುಬಾರಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ 8ನೇ ಓವರ್ನಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿಯನ್ನ ಅಖಾಡಕ್ಕಿಳಿಸಿದ್ರು. ಕಳೆದ ಪಂದ್ಯದಲ್ಲಿ 5 ವಿಕೆಟ್ಗಳನ್ನ ಕಿತ್ತಿದ್ದಂಥ ವರುಣ್ ಈ ಪಂದ್ಯದಲ್ಲೂ ಕೂಡ ನಿರಾಸೆ ಮಾಡಲಿಲ್ಲ. 8.2ನೇ ಓವರ್ನಲ್ಲಿ ವರುಣ್ ಬೌಲಿಂಗ್ನಲ್ಲಿ ಟ್ರಾವಿಸ್ ಹೆಡ್ ಔಟ್ ಆದ್ರು. ಶುಭ್ಮನ್ ಗಿಲ್ ಅದ್ಭುತ ಕ್ಯಾಚ್ ಹಿಡಿದು ಹೆಡ್ರನ್ನ ಪೆವಿಲಿಯನ್ ಸೇರಿಸಿದ್ರು. ಸೊ ಅಲ್ಲಿಗೆ 33 ಎಸೆತಗಳಲ್ಲಿ 39 ರನ್ ಗಳಿಸಿದ್ದ ಹೆಡ್ ಭಾರತಕ್ಕೆ ಹೆಡ್ಡೇಕ್ ಆಗೋ ಮುಂಚೆಯೇ ವರುಣ್ ಪೆವಿಲಿಯನ್ ಸೇರಿಸಿದ್ರು. ಈ ವೇಳೆ ಸ್ಮಿತ್ಗೆ ಜೊತೆಯಾಗಿದ್ದೆ ಲಬುಶೇನ್. 50+ ರನ್ಗಳ ಜೊತೆಯಾಟವಾಡಿದ ಸ್ಮಿತ್ ಅಂಡ್ ಲಬುಶೇನ್. ಆಸ್ಟ್ರೇಲಿಯಾ ಪರ ಹೆಡ್ ಔಟ್ ಆದ ನಂತರ ಕ್ರೀಸ್ಗೆ ಬಂದಂತ ಲಬುಶೇನ್ ಕೂಡ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡಿದ್ರು. ಇಬ್ಬರ ಜೊತೆಯಾಟದಲ್ಲಿ 50+ ರನ್ಸ್ ಕೂಡ ಬಂತು. ಈ ಮೂಲಕ 20 ಓವರ್ಗೆ 105 ರನ್ ಗಳಿಸಿತ್ತು ಆಸ್ಟ್ರೇಲಿಯಾ. ಇದರ ನಡುವೆ 21ನೇ ಓವರ್ನ 4ನೇ ಬಾಲ್ನಲ್ಲಿ ಸ್ಟೀವ್ ಸ್ಮಿತ್ ಕ್ಯಾಚ್ನ ಶಮಿ ಮತ್ತೊಮ್ಮೆ ಮಿಸ್ ಮಾಡಿದ್ರು. ಬಟ್ 22ನೇ ಓವರ್ನ 2ನೇ ಬಾಲ್ನಲ್ಲಿ ಜಡ್ಡು ಬೌಲಿಂಗ್ನಲ್ಲಿ ಲಬುಶೇನ್ ಔಟ್ ಆದ್ರು. 36 ಬಾಲ್ಗಳಲ್ಲಿ 29 ರನ್ ಗಳಿಸಿದಂಥ ಲಬುಶೇನ್ ಜಡ್ಡು ಅವರ LBW ಬಲೆಗೆ ಬಿದ್ರು. ಹಾಗೆ 26ನೇ ಓವರ್ನ ಕೊನೆ ಬಾಲಲ್ಲಿ ಜಡ್ಡು ಮತ್ತೊಂದು ವಿಕೆಟ್ ಬೇಟೆಯಾಡಿದ್ರು. 12 ಬಾಲ್ಗಳಲ್ಲಿ 11 ರನ್ ಅನ್ನು ಗಳಿಸಿದಂತ ಜೋಸ್ ಇಂಗ್ಲಿಷ್ ಕೂಡ ವಿರಾಟ್ ಕೊಹ್ಲಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ಕೊಂಡ್ರು. ಸ್ಮಿತ್ ವಿಕೆಟ್ ಕಿತ್ತು ಬ್ರೇಕ್ ಥ್ರೂ ತಂದುಕೊಟ್ಟ ಶಮಿ. ಜೋಸ್ ಇಂಗ್ಲಿಷ್ ಔಟ್ ಆದ ಬಳಿಕ ಕ್ರೀಸ್ಗೆ ಬಂದಂತ ಅಲೆಕ್ಸ್ ಕ್ಯಾರಿ ಕೂಡ ಇಂಪ್ರೆಸಿವ್ ಆಗಿ ಆಟವನ್ನ ಶುರು ಮಾಡಿದ್ರು. ಒಂದ್ ಕಡೆ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಕೂಡ, ಮತ್ತೊಂದು ಕಡೆ ಅಲೆಕ್ಸ್ ಕ್ಯಾರಿ ಕೂಡ ಭಾರತೀಯ ಬೌಲರ್ಗಳ ಬೆವರಿಳಿಸ್ತಾ ಇದ್ರು. ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಸ್ಕೋರ್ ಕೂಡ ಜಾಸ್ತಿ ಆಗ್ತಾನೆ ಹೋಯಿತು. ಬಟ್ ಇಂಥ ಟೈಮಲ್ಲಿ ಟೀಮ್ ಇಂಡಿಯಾಗೆ ಬ್ರೇಕ್ ಥ್ರೂ ಅನ್ನು ತಂದು ಕೊಟ್ಟಿದ್ದು ಮೊಹಮ್ಮದ್ ಶಮಿ. 36ನೇ ಓವರ್ನ 4ನೇ ಬಾಲ್ನಲ್ಲಿ ನಾಯಕ ಸ್ಟೀವ್ ಸ್ಮಿತ್ ಕ್ಲೀನ್ ಬೌಲ್ಡ್ ಆದ್ರು.
96 ಬಾಲ್ಗಳಲ್ಲಿ 4 4 ಹಾಗೆ 1 ಸಿಕ್ಸರ್ ಸಹಿತ 73 ರನ್ ಗಳಿಸಿದ್ದಂತ ಸ್ಮಿತ್ ಪೆವಿಲಿಯನ್ ಸೇರ್ಕೊಂಡ್ರು. ಸೊ ಅಲ್ಲಿಗೆ ಟೀಮ್ ಇಂಡಿಯಾದ ದೊಡ್ಡ ಟೆನ್ಷನ್ ಒಂದು ತಪ್ಪಿದಂತಾಗಿತ್ತು. ಆನಂತರ ಕ್ರೀಸ್ಗೆ ಬಂದಿದ್ದೆ ಹೊಡಿಬಡಿ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್. 6 ಸಿಡಿಸಿ ನೆಕ್ಸ್ಟ್ ಬಾಲ್ನಲ್ಲೇ ಔಟ್ ಆದ ಮ್ಯಾಕ್ಸ್ವೆಲ್. ಆಸ್ಟ್ರೇಲಿಯಾದ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಡೇಂಜರಸ್ ಪ್ಲೇಯರ್. ಇವರು ಒಂದ್ಸಲ ಕ್ರೀಸ್ ಕಚ್ಚಿ ನಿಂತರು ಅಂದ್ರೆ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾರೆ. ಸ್ಮಿತ್ ಔಟ್ ಆದ ಬಳಿಕ 7ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಂತ ಮ್ಯಾಕ್ಸಿ ಕೂಡ ಅದ್ಭುತ ಇನ್ನಿಂಗ್ಸ್ ಅನ್ನು ಆಡೋಕೆ ಶುರು ಮಾಡಿದ್ರು. ಬಟ್ ಸ್ಮಿತ್ ಔಟ್ ಆದ ನೆಕ್ಸ್ಟ್ ಓವರ್ನಲ್ಲೇ ಮ್ಯಾಕ್ಸಿಗೆ ಪೆವಿಲಿಯನ್ ದಾರಿ ತೋರಿಸಿದ್ದು ಅಕ್ಷರ್ ಪಟೇಲ್. 37ನೇ ಓವರ್ನ 2ನೇ ಬಾಲ್ನಲ್ಲಿ ಅಕ್ಷರ್ ಪಟೇಲ್ಗೆ 6 ಹೊಡೆದಂತ ಮ್ಯಾಕ್ಸ್ವೆಲ್ ನೆಕ್ಸ್ಟ್ ಬಾಲ್ನಲ್ಲೇ ಕ್ಲೀನ್ ಬೌಲ್ಡ್ ಆದ್ರು. 5 ಬಾಲ್ನಲ್ಲಿ 7 ರನ್ ಹೊಡೆದಿದ್ದಂತ ಮ್ಯಾಕ್ಸಿ ತಮ್ಮ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಭಾರತೀಯ ಬೌಲರ್ಗಳನ್ನ ಕಾಡಿದ ಅಲೆಕ್ಸ್ ಕ್ಯಾರಿ. ಇನ್ನು ಮ್ಯಾಕ್ಸ್ವೆಲ್ ಔಟ್ ಆದ ಬಳಿಕ ಕ್ರೀಸ್ಗೆ ಬಂದಂತಹ ಡ್ವಾರ್ಸಿಯಸ್ 46ನೇ ಓವರ್ನಲ್ಲಿ 19 ರನ್ ಗಳಿಸಿ ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದ್ರು. ವರುಣ್ ಚಕ್ರವರ್ತಿ ಎಸೆತದಲ್ಲಿ ಬೌಂಡ್ರಿಯನ್ನ ಬಾರಿಸೋಕೆ ಯತ್ನಿಸಿ ಔಟ್ ಆದ್ರು. ಆದರೆ ಮತ್ತೊಂದು ತುದಿಯಲ್ಲಿ ಆಡ್ತಾ ಇದ್ದಂತ ಅಲೆಕ್ಸ್ ಕ್ಯಾರಿ ಮಾತ್ರ ಭಾರತದ ಬೌಲರ್ಗಳನ್ನ ಕಾಡುತ್ತಲೇ ಇದ್ರು. 6 4 ಅಂತ ಹಾಫ್ ಸೆಂಚುರಿಯನ್ನು ಕೂಡ ಸಿಡಿಸಿದ್ರು. ಬಟ್ ಕ್ಯಾರಿ ಓಟಕ್ಕೆ ಬ್ರೇಕ್ ಹಾಕಿದ್ದು ಶ್ರೇಯಸ್ ಅಯ್ಯರ್. ಹಾರ್ದಿಕ್ ಪಾಂಡ್ಯ ಎಸೆತದಲ್ಲಿ 2 ರನ್ ಗಳಿಸೋಕೆ ಹೋಗಿ ಶ್ರೇಯಸ್ ಅಯ್ಯರ್ ಸ್ಟಂಪ್ಗೆ ಡೈರೆಕ್ಟ್ ಹಿಟ್ ಮಾಡೋ ಮೂಲಕ ರನ್ಔಟ್ ಮಾಡಿದ್ರು. ಈ ಮೂಲಕ 47.3ನೇ ಓವರ್ನಲ್ಲಿ 57 ಎಸೆತಗಳಲ್ಲಿ 61 ರನ್ ಬಾರಿಸಿದಂತ ಕ್ಯಾರಿ ರನ್ಔಟ್ ಆಗೋ ಮೂಲಕ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ನಾಥನ್ ಎಲ್ಲಿಸ್ 10 ರನ್ ಗಳಿಸಿ ಔಟ್ ಆದ್ರೆ ಆಡಮ್ ಜಂಪಾ 7 ರನ್ಗೆ ಕ್ಲೀನ್ ಬೌಲ್ಡ್ ಆದ್ರು. ಸೊ ಆಸ್ಟ್ರೇಲಿಯಾ 49.3 ಓವರ್ಗಳಲ್ಲಿ 264 ರನ್ ಗಳಿಸಿ ಆಲ್ಔಟ್ ಆಯಿತು. ಸೊ ಅಲ್ಲಿಗೆ ಭಾರತಕ್ಕೆ 265 ರನ್ಗಳ ಟಾರ್ಗೆಟ್ ಅನ್ನ ನೀಡಿದ್ರು. ಭಾರತದ ಬರ ಮೊಹಮ್ಮದ್ ಶಮಿ 3 ವಿಕೆಟ್ ಅನ್ನು ಉರುಳಿಸಿದ್ರೆ ವರುಣ್ ಚಕ್ರವರ್ತಿ ಹಾಗೆ ರವೀಂದ್ರ ಜಡೇಜಾ ತಲಾ 2 ವಿಕೆಟ್ಗಳನ್ನ ಪಡೆದ್ರು. ಇನ್ನು ಅಕ್ಷರ್ ಪಟೇಲ್ ಹಾಗೆ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಆಲ್ ಔಟ್ ಆದ್ರೂ ಹೈಯೆಸ್ಟ್ ಸ್ಕೋರ್ ಕಲೆ ಹಾಕಿದ ಆಸೀಸ್. ಆಸ್ಟ್ರೇಲಿಯಾ ಆಟಗಾರರನ್ನ ಡೇಂಜರಸ್ ಪ್ಲೇಯರ್ಸ್ ಅನ್ನೋದು ಯಾಕೆ ಅಂತ ಈ ಮ್ಯಾಚ್ ನೋಡಿದ್ರೆ ನಿಜಕ್ಕೂ ಕೂಡ ಗೊತ್ತಾಗುತ್ತೆ. ದುಬೈ ಪಿಚ್ನಲ್ಲಿ ಹೆಚ್ಚಿನ ರನ್ಸ್ ಬರಲ್ಲ. ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯ ಲೀಗ್ ಹಂತದ ಎಲ್ಲಾ ಪಂದ್ಯಗಳನ್ನು ಕೂಡ ದುಬೈನಲ್ಲೇ ಆಡಿತ್ತು. 3 ಪಂದ್ಯಗಳಲ್ಲೂ ಕೂಡ ಪಿಚ್ ಬೌಲರ್ಗಳಿಗೆ ಹೆಚ್ಚು ಸಹಕಾರಿಯಾಗಿದ್ದು ಈ ಪಿಚ್ನಲ್ಲಿ ಇದುವರೆಗೆ 250 ರನ್ಗಳನ್ನು ಕೂಡ ದಾಟೋಕೆ ಸಾಧ್ಯವಾಗಿರಲಿಲ್ಲ. ಬಟ್ ಇದನ್ನ ಮಾಡಿ ತೋರಿಸಿದ್ದು ಆಸ್ಟ್ರೇಲಿಯಾ. ಫೆಬ್ರವರಿ 20ರಂದು ಬಾಂಗ್ಲಾ ವರ್ಸಸ್ ಭಾರತ ನಡುವಿನ ಪಂದ್ಯದಲ್ಲಿ ಬಾಂಗ್ಲಾ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿತ್ತು. ಆ ತಂಡ 49.4 ಓವರ್ಗಳಲ್ಲಿ 228 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಇನ್ನು ಫೆಬ್ರವರಿ 23ರಂದು ನಡೆದ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ 49.4 ಓವರ್ಗಳಲ್ಲಿ ಪಾಕಿಸ್ತಾನ ತಂಡ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿ 241 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇನ್ನು ಮಾರ್ಚ್ 2ರಂದು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಬೀಸಿದಂತ ಭಾರತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 249 ರನ್ ಅನ್ನ ಸ್ಕೋರ್ ಮಾಡಿತ್ತು. ಸೊ ಅಲ್ಲಿಗೆ ಹಿಂದಿನ 3 ಪಂದ್ಯಗಳಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ತಂಡ 250 ರನ್ಗಳನ್ನು ಕೂಡ ಸ್ಕೋರ್ ಮಾಡಿರಲಿಲ್ಲ. ಬಟ್ ಆಸ್ಟ್ರೇಲಿಯಾ ಇದನ್ನ ಬೀಟ್ ಮಾಡಿದೆ. 49.3 ಓವರ್ಗಳಲ್ಲಿ 264 ರನ್ಗಳನ್ನ ಸ್ಕೋರ್ ಮಾಡಿತು. ಸೊ ಟೀಮ್ ಇಂಡಿಯಾಗೆ ಬಿಗ್ ಟಾರ್ಗೆಟ್ ಅನ್ನ ನೀಡೋ ಮೂಲಕ ಮತ್ತೊಮ್ಮೆ ಸೆಮೀಸ್ನಲ್ಲಿ ಟಫ್ ಫೈಟ್ ನೀಡಿದೆ. ನಮಸ್ಕಾರ.